ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ? ದಾಸಶ್ರೇಷ್ಠ ಸಂತ ಕವಿ ಭಕ್ತ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ಸೋಮವಾರ ದಿನಾಂಕ 18 ನವೆಂಬರ್ 2024ರಂದು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ ಘಟಕ ವತಿಯಿಂದ 537ನೇಯ ದಾಸಶ್ರೇಷ್ಠ ಸಂತ ಕವಿ ಭಕ್ತ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಆಚರಣೆ ಮಾಡಿದರು. ಮೊದಲಿಗೆ ಫೋಟೋ ಪೂಜೆಯನ್ನು ಘಟಕ ವ್ಯವಸ್ಥಾಪಕ ಶ್ರೀ VS ಕಾಗವಾಡೆ ಸರ್ ಇವರಿಂದ ನೆರವೇರಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಮಾಲಾರ್ಪಣೆ ಮಾಡಿ ಸತ್ಕರಿಸಲಾಯಿತು. ನಂತರ ಕನಕದಾಸರ ಕುರಿತು ಭಾಷಣಗಳು ನಡೆದವು. ನಂತರ ಎಲ್ಲರಿಗೆ ಸ್ನೇಹ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಈ ಒಂದು 537ನೇಯ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶ್ರೀ VS ಕಾಗವಾಡೆ ಘಟಕ ವ್ಯವಸ್ಥಾಪಕರು ಸಂಕೇಶ್ವರ್, SS ಬಾನೆ ಸಂಚಾರ ನಿರೀಕ್ಷಕರು, ಶ್ರೀ ML ಜಗದೇವ್ ಸಂಚಾರ ಅಧೀಕ್ಷಕರು, ಶ್ರೀ ಶಶಿಕಾಂತ್ ಹಂಚಿನಾಳ್ಕರ್ AWS ರಾಯಬಾಗ್ ಘಟಕ, ಕುಮಾರಿ ಭಾರತಿ ಲಮಾನಿ AWS ಸಂಕೇಶ್ವರ ಘಟಕ, ಶ್ರೀಮತಿ SM ಕರಸ್ಗಿ ADM ಸೂಪರ್ವೈಸರ್ ಮತ್ತು ಸಿಬ್ಬಂದಿಯವರು, ಚಾಲಕ ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಯವರು ಮತ್ತಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಚಿಕ್ಕೋಡಿ ಭಾಗದ ಸಂಕೇಶ್ವರ ಘಟಕದಲ್ಲಿ 537ನೇಯ ಕನಕ ಜಯಂತಿಯ ಉತ್ಸವವನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲರಿಗೂ ನನ್ನ ಘಟಕದ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಈ ಕನಕದಾಸರು ಏನು ಅವರು ಜೀವನದಲ್ಲಿ ಒಂದು ನಡೆನುಡಿಗಳನ್ನು ಹಾಕಿಕೊಟ್ಟಿದ್ದಾರೆ. ಆ ನಡೆನುಡಿಗಳನ್ನು ನಮ್ಮ ಕಾಯಕದಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಒಂದು ಸಾರ್ಥಕತೆ ಜೀವನವನ್ನು ನಾವೆಲ್ಲ ನಡೆಸೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ನೀ ಸ್ವರ್ಗಕ್ಕೆ ಹೋಗ್ತೀಯ ಅಂತ ಹೇಳ್ತೀವಿ. ಯಾರು ವ್ಯಾಸರಾಯರು ಕನಕದಾಸರು ತಿಳಿದ್ರು. ಸ್ವರ್ಗಕ್ಕೆ ನೀ ಹೋಗ್ತೀಯ ಅಂತಂದಾಗ ಅವರು ಒಂದು ಮಾತು ಹೇಳಿದರು. ಅದು ಎಲ್ಲ ಕಡೆ ಪ್ರಚಲಿತವಾದಂಥ ಮಾತಾಗಿದೆ. ನಾನು ಹೋದರೆ ಹೋದೇನು ಅಂತೇಳಿ ಅದಕ್ಕೆ ಉತ್ತರ ಕೊಟ್ಟರು. ವ್ಯಾಸರಾಯರು ನೀ ಸ್ವರ್ಗಕ್ಕೆ ಹೋಗ್ತೀನಪ್ಪ ಅಂತ ಕೇಳಿದ್ರೆ ನಾನು ಹೋದರೆ ಹೋದೇನು ಅನ್ನುವಂಥ ಉತ್ತರ ಕೊಟ್ಟರು. ಅವಾಗ ಇದನ್ನ ದೃಷ್ಟಾಂತ ಏನಪ್ಪ ವಿವರಿಸಿ ಹೇಳ್ರಿ ಅಂತ ಅಂದಾಗ ಅವರ ಕನಕದಾಸರು ಹೇಳಿದರು, ನಾನು ಅನ್ನೋದ ಮನಸ್ಸಿನಲ್ಲಿರತಕ್ಕಂಥ ಒಂದು ಅಹಂಭಾವ, ನಾನು 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 ಅನ್ನುವಂಥ ಅಹಂಭಾವ ಅದ ಹೋಯ್ತಂದ್ರೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತೀವಿ, ನಾನು ಅನ್ನೋದಂತ ಹೋದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತೇಳಿ ಉತ್ತರ ಕೊಟ್ಟರು. ಇಷ್ಟು ಹೇಳ್ತಾ ಇನ್ನು ಮುಂದೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ DM ಆದಂಥ ಕಾಗವಾಡೆ ಸರ್ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಂಡು 537ನೇಯ ಕನಕ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಆಶೀರ್ವದಿರ್ತಕ್ಕಂತಹ ಎಲ್ಲ ನನ್ನ ಸಹೋದ್ಯೋಗಿಗಳೇ ಹಾಗೂ ನೆಚ್ಚಿನ ನನ್ನ ಮಿತ್ರರೇ ಹಾಗೂ ಘಟಕದ ಎಲ್ಲ ಗೆಳೆಯರು, ಕುಲ ಎಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಲಿರಾ? ಏನಾದರೂ ಶಬ್ದ ಬಂದಿತ್ತು ಅಂತಂದ್ರೆ ಕನಕದಾಸ ನೆನಪಿಗೆ ಬರ್ತಾರೆ. ಏನ್ ಮಾಡ್ತಾರೆ ಅಂತಂದ್ರೆ ಕನಕದಾಸ ನೆನಪಿಗೆ ಬರ್ತಾರು. ಮತ್ತೊಂದು ಹೆಗಲ ಮೇಲೆ ಕಂಬಳಿ ಕೈಯಲ್ಲಿ ತಂಬೂರಿ ಹಿಡಿದಾರ ಅಂತಂದ್ರ ಅವರು ಕನಕದಾಸರಂತೇಳಿ ನಾವು ಗುರುತಿಸ್ತೀವಿ. ಅವ್ರೇನಂತಂದ್ರೆ ಇಲ್ಲೇ ಹಾವೇರಿ ಜಿಲ್ಲೆ ಶ್ರೀರಾಮಪುರ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥದ್ದು. ತಂದೆ ನೀರಪ್ಪ, ತಾಯಿ ಬಚ್ಚಮ್ಮ ಉದರದಲ್ಲಿ 1509ರಲ್ಲಿ ಜನಿಸಿರ್ತಕ್ಕಂಥದ್ದು.
ಬಹಳ ಪ್ರೀತಿ ನೂತನವಾಗಿ ಅವರು ಮಕ್ಕಳು ಇಲ್ಲ ತಿರುಪತಿ ಬೇಡಿಕೊಂಡು ಮಗನನ್ನು ಪಡೆದಿರ್ತಕ್ಕಂಥದ್ದು. ಅವರಿಗೆ ಕನಕನ ದಾಸರು ಅಂತ ಹೆಂಗ್ ಬಂತು, ಮತ್ತೆ ಮೊದಲ ಹೆಸರು ಅವ್ರದ್ದು ಏನಂತಂದ್ರ ತಿಮ್ಮಪ್ಪ. ಯಾಕೆ ತಿಮ್ಮಪ್ಪ ಅಂತ ಬಂತಂದ್ರೆ ತಿರುಪತಿಗೆ ಹರಕೆ ಹೊತ್ತಿರ್ತಕ್ಕಂಥ ಜನಿಸಿದ ಮಗುಗೆ ತಿಮ್ಮಪ್ಪ ಅಂತ ಹೆಸರಿಟ್ರು ಬಚ್ಚಮ್ಮ. ಈ ಬಚ್ಚಮ್ಮ ಅವರು ಬಹಳಷ್ಟು ನೀತಿ ಪಾಠಗಳನ್ನು ಹೇಳಿದ್ರು. ಆಮೇಲೆ ಬಹಳಷ್ಟು ಏನಂತಂದ್ರೆ ವೀರಪ್ಪ ನಾಯಕ ಅನ್ಸೋದಿಲ್ಲ. ಯಾಕಂತಂದ್ರ 78 ಗ್ರಾಮಗಳಿಗೆ ದಂಡನಾಯಕನಾಗಿದ್ದ ವೀರಪ್ಪ. 78 ಗ್ರಾಮಗಳಿಗೆ ದಂಡನಾಯಕನಾಗಿದ್ದ. ಅವನಿಗೆ ಮಗು ಇರಲಿಲ್ಲ. ತಿರುಪತಿಗೆ ಹರಕೆ ಹೊತ್ತು ಮಗು ಪಡೆದ್ರು. ತಿಮ್ಮಪ್ಪ ಅಂತ ಹೆಸರಿಟ್ರು. ತಿಮ್ಮಪ್ಪನ ಬೆಳೆಸಲಿಲ್ಲ ಚಂದಾಗಿ. ಯಾಕಂದ್ರೆ 78 ಗ್ರಾಮಗಳಿಗೆ ಅಧಿಕಾರ ಆಗ್ಬೇಕಂತೇಳಿ ಅವ್ನು ಏನ್ ಮಾಡಿದ್ರು ಅಂತಂದ್ರೆ ಬೆಳೆಸಿದ್ರು. ಹೆಂಗ್ ಬೆಳೆಸಿದ್ರು ಅಂತಂದ್ರೆ ಕುಸ್ತಿ ಒಳಗೆ ಪರಿಣಿತ, ಕುಸ್ತಿ ಆಟದೊಳಗೆ ಪರಿಣಿತ, ಕಟ್ಟಡ ಬೀಸುವುದರಲ್ಲಿ ಪರಿಣಿತ, ಸಾಹಿತ್ಯದಲ್ಲಿ ಎಲ್ಲಾ ರಂಗದಲ್ಲಿ ಅವನು ಏನ್ ಮಾಡಿದ್ರು ರೆಡಿ ಮಾಡಿಬಿಟ್ರು. ರೆಡಿ ಮಾಡಿದ ಸಂದರ್ಭದೊಳಗೆ ಏನಪ್ಪ ಅಂತಂದ್ರ ಕನಕ ಜಯಂತಿಯ ಉತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನವರೆಲ್ಲ ಮೇಲ್ವಿಚಾರಕ ಸಿಬ್ಬಂದಿಯವರೇ, ಹಾಗೆ ಅಲ್ಲಿ ಸೇರಿದ ನನ್ನ ಎಲ್ಲ ಆತ್ಮೀಯ ಬಂಧು ಮಿತ್ರರೇ ಹಾಗೂ ಪತ್ರಕರ್ತರೇ, ಇವತ್ತಿನ ದಿವಸ ಬಹಳ ಖುಷಿ ಅನ್ನಿಸ್ತಾ ಇದೆ. ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಘಟಕದಲ್ಲಿ ಇವತ್ತು ಜರುಗ್ತಾ ಇದೆ. ಅದು ಒಂದು ಪೀಠಾಸತ್ವ ಮೂಲಕ ಈ ಒಂದು ಜಯಂತಿಯನ್ನ ನಮ್ಮ ಎಲ್ಲ ಸಿಬ್ಬಂದಿಯವರು ಆಯೋಜನೆ ಮಾಡಿದ್ದಾರೆ. ಮುಖ್ಯವಾಗಿ ಹೇಳಿದರು, ಈಗ ಬಾಂಧಿಯವರು ಹೇಳಿದ್ದಾರೆ, ಜಗದಿಯವರು ಹೇಳಿದರು, ಕನಕದಾಸರು ಯಾವ ರೀತಿ ಇದ್ರು, ಅವರು ಯಾವ ರೀತಿ ಬೆಳೆದರು, ಅವರು ಮನೆತನ, ಅವರು ಪ್ರವಾಸ, ಅದ್ರ ಬಗ್ಗೆ ಎಲ್ಲ ಹೇಳಿದರು. ಅವರು ತಮ್ಮ ಅವಧಿಯಲ್ಲಿ ಕೀರ್ತನೆಗಳ ಮುಖಾಂತರ ಜನರನ್ನ ಎಚ್ಚೆತ್ತುಕೊಳ್ಳುವಾಗಿ, ಜನರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನು, ಜಾತಿ ಮತವನ್ನು ಹೋಗಿಲಾಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಅವರ ಕೀರ್ತನೆಗಳು ಇನ್ನೂ ಅಚ್ಚಳಿಯದೆ ಅದೇ ರೀತಿ ಇದ್ದವು. ಅವೆಲ್ಲ ಅವರೊಂದು ಗ್ರಂಥನೇ ಇದೆ. ಅವನ್ನೆಲ್ಲ ಓದಿದರೆ ಗೊತ್ತಾಗುತ್ತೆ ನಮಗೆ ಅವರು ಯಾವ ರೀತಿ ತಮ್ಮ ಕೀರ್ತನೆಗಳ ಮುಖಾಂತರ ನಮ್ಮ ಸಮಾಜವನ್ನು ತಿದ್ದಲು ಪ್ರಯತ್ನಿಸಿದರು ಅನ್ನೋದು ಗೊತ್ತಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಏನು ಮಹಾನ್ ಭಾವರು ಯಾವ ರೀತಿ ಇದ್ರು, ಅವರ ನಡೆನುಡಿಗಳು, ಅವರ ಕೀರ್ತನೆ, ಆಚಾರ ವಿಚಾರಗಳನ್ನು ನಾವು ಸಹಿತ ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಆ ಒಂದು ವಿಚಾರಗಳನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಂಡು ನಾವು ಪುಣ್ಯಾತ್ಮರ ಆಗದೇ ಇದ್ದರೂ ಸಹಿತ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ. ನಾವು ಯಾರು ಇನ್ನೊಬ್ಬರಿಗೆ ತೊಂದರೆ ಮಾಡದೆ ನಮ್ಮ ಕಾಯಕವನ್ನು ಮಾಡುತ್ತಾ ನಮ್ಮ ಜೀವನವನ್ನು ಅಥವಾ ಮತ್ತು ನಮ್ಮ ಸಮಾಜವನ್ನು ಬೆಳೆಸೋಣ. ನಮ್ಮ ಸಂಸ್ಥೆಯನ್ನು, ನಮ್ಮ ಘಟಕವನ್ನು ಬೆಳೆಸೋಣ. ಎಲ್ಲ ಸಾರಿಗೆ ನಮ್ಮ ಪ್ರಯಾಣಿಕರೇ ನಮ್ಮ ದೇವರು. ಪ್ರಯಾಣಿಕರಿಗೆ ನಮ್ಮ ಘಟಕದ ವತಿಯಿಂದ ನಮ್ಮ ಸೇವೆಯನ್ನು ಒದಗಿಸೋಣ. ಆ ಮೂಲಕ ನಾವು ಏನು ಕನಕದಾಸರ ಒಂದು ಆಸೆ, ಆ ಒಂದು ಉದ್ದೇಶವನ್ನು ನಾವೆಲ್ಲರೂ ನಿರ್ವಹಿಸೋಣ ಅಂತ ಹೇಳಿ ನನಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇನ್ನು ಮುಂದೆ ಲಕ್ಷ್ಮಣಕರ್ ಸರ್ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಣ. ಇನ್ನು ಮುಂದೆ 537ನೇ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಆಚರಣೆಯ ಅಂಗವಾಗಿ ಇವತ್ತು